ನನಗೆ ತುಂಬಾ ಖುಷಿ ಇದೆ. ನಾನು ಇದು ವಿ.ಆರ್ ಸಿನಿಮಾ ಮಾಲೀಕರಾಗಿ ತುಂಬಾ ಖುಷಿ ಪಡ್ತಾ ಇದ್ದೀನಿ. 3ನೇ ದಿವಸನೂ ನನಗೆ ಇದು ಹೌಸ್‌ಫುಲ್ ಇದೆ. ಈಗ ನೋಡಿ 4:30 ಶೋ ಏನಿದೆ, ಫುಲ್ಲು ಕ್ರೌಡು. ಈ ಕ್ರೌಡ್ ನೋಡೋದಕ್ಕೆ ತುಂಬಾ ಎಕ್ಸೈಟ್‌ಮೆಂಟ್ ಅಂತಾರಲ್ಲ ಆ ತರ ತುಂಬಾ ಖುಷಿ ಇದೆ. ಎಲ್ಲಾ ಥಿಯೇಟರ್ ಇದೇ ತರಾನೇ ಹೋಗ್ಲಿ. ನಮ್ಮ ವಿ.ಆರ್ ಸಿನಿಮಾ ಅಂತಾನೆ ಇಲ್ಲ. ಕನ್ನಡ ಸಿನಿಮಾ ಓಡ್ಬೇಕು, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಒಳ್ಳೆ ಹೆಸರು ಮಾಡಬೇಕು ಅಂತ ನಾನು ತುಂಬಾ ಖುಷಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಗ್ತಾ ಇದೆ. ನಾನು ನೋಡಿ ಶುಕ್ರವಾರ ಇರ್ಬೋದು, ಶನಿವಾರ, ಭಾನುವಾರ 3 ದಿವಸನೂ ಶುಕ್ರವಾರ 2 ಶೋ ಹೌಸ್‌ಫುಲ್ ಆಯ್ತು. ಶನಿವಾರ 3 ಶೋ. ಇವತ್ತು 2 ಶೋ ಹೌಸ್‌ಫುಲ್ ಆಗಿದೆ. ಈ ಹೌಸ್‌ಫುಲ್ ನೋಡಿ ತುಂಬಾ ದಿವಸ ಆಗಿತ್ತು. ನಾವು ತೆಲುಗು, ತಮಿಳು ಏನು ಪ್ರಾಮುಖ್ಯತೆ ಕೊಡ್ತೀವಿ, ಅದೇ ತರ ಕನ್ನಡಕ್ಕೂನು ನಮ್ಮ ಜನಗಳು, ಕರ್ನಾಟಕ ಜನತೆ ಪ್ರಾಮುಖ್ಯತೆ ಕೊಟ್ರೆ, ಇದೇ ತರ ಎಲ್ಲ ನಮ್ಮ ಮಾಲೀಕರುಗಳು, ನಾವು ಯಾರು ಓನರ್ ಇದ್ದೀವಿ, ಎಲ್ಲಾರೂನು ಇದೇ ತರನು ಎಲ್ಲಾರ್ಗೂ ಖುಷಿ ಆಗುತ್ತೆ. ಇವತ್ತು ಬೆಂಗಳೂರಲ್ಲಿ ಎಷ್ಟೋ ಥಿಯೇಟರ್‌ಗಳು ಮುಚ್ತಾ ಇದ್ದಾರೆ. ನಾನು 4 ಮಂತ್ಸ್ ಆಯ್ತು ನಾನು 1,30,00,000 ವರೆಗೂ ಖರ್ಚು ಮಾಡಿ ಹೊಸದಾಗಿ ರಿನಿವೇಷನ್ ಮಾಡಿದ್ದೀನಿ. ಜನಗಳು ಬಂದವರೆಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಮಾಲು ಅಂತಾನೆ ಮಾಲ್‌ಗೆ ಹೋಗ್ಬೇಕು ಅಂತ ತುಂಬಾ ಅನ್ಕೊಳ್ತಾ ಇದ್ರು ಜನ. ಇವತ್ತು ನಮ್ಮ ಥಿಯೇಟರ್ ನೋಡಿ ಸಿಂಗಲ್ ಸ್ಕ್ರೀನುನು ಇವತ್ತವರೆಗೂ ಇನ್ನೂ ಜೀವಂತವಾಗಿದೆ ಅನ್ನೋದ್ ತೋರ್ಸೋದಕ್ಕೆ ನಾನು ಇವತ್ತು 1,30,00,000 ಖರ್ಚು ಮಾಡಿ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ನನ್ನ ಪರ್ಸನಲ್ ಆಗಿ ನನ್ನ ಮನೆ ತರ ನಾನು ಖರ್ಚು ಮಾಡಿದ್ದೀನಿ. ಎಲ್ಲ ಜನಗಳು ಬರ್ತಾ ಎಷ್ಟು ಇದ್ದಾರೆ. ಕೆಪಾಸಿಟಿ ಇದೆ ಸರ್ ಥಿಯೇಟರ್? ನಮ್ದು 554 ಕೆಪಾಸಿಟಿ ಇದೆ ಥಿಯೇಟರಲ್ಲಿ. ಫುಲ್ ಹೌಸ್‌ಫುಲ್ ಆಗಿದೆ. ಕ್ಯಾಂಟೀನ್ ಇರ್ಬೋದು, ಪಾರ್ಕಿಂಗ್ ಏರಿಯಾ ನಮ್ಮ ಥಿಯೇಟರ್ ಎಲ್ಲ ಸೇರಿ ಎಲ್ಲ 11,000 ಸ್ಕ್ವೇರ್ ಫೀಟ್ ಇದೆ ಪಾರ್ಕಿಂಗ್ ಏರಿಯಾ ಎಲ್ಲ. ನನಗೆ ಎಲ್ಲದಕ್ಕೂ ಎಲ್ಲೂ ತೊಂದರೆ ಇಲ್ಲ. ಬಟ್ ಏನಂದ್ರೆ ಥಿಯೇಟ್ರು ರಿನಿವೇಷನ್ ಮಾಡಿರ್ಲಿಲ್ಲ. ಜನ ಸ್ವಲ್ಪ ಕಮ್ಮಿ ಬರ್ತಾ ಇದ್ರು. ಈಗ ರಿನಿವೇಷನ್ ಮಾಡಿದ್ಮೇಲೆ ಹೌಸ್‌ಫುಲ್ ಹೋಗ್ತಾ ಇದೆ. ನನಗೆ ಆ ಹೌಸ್‌ಫುಲ್ಲೇ ನನಗೆ ನನಗೆ ಏನೋ 1,00,000 ಸಿಗೋ ಜಾಗದಲ್ಲಿ 10,00,000 ಸಿಕ್ಕದಷ್ಟು ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಯುವರಾಜ್ ಅವರು ಇವತ್ತು ಒಳ್ಳೆ ಸ್ಟ್ಯಾಂಡ್ ಆಗಿ ಇವತ್ತು ಒಳ್ಳೆ ಫಿಲಂ ಮಾಡಿದ್ದಾರೆ. ಇದೇ ತರ ಎಲ್ಲಾ ಫಿಲಂ ಬರ್ಲಿ, ಡೆವಿಲ್ ಬರ್ಲಿ, ಕೇಡಿ ಆಗ್ಲಿ, ಕೂಲಿ ಆಗ್ಲಿ, ಕಾಂತಾರ ಎಲ್ಲ ಆಗ್ಲಿ, ಇದೇ ತರ ಹೆಚ್ಚಿನ ರೀತಿಲಿ ಒಳ್ಳೆ ಕರ್ನಾಟಕ ಜನತೆ ನಮ್ಮ ಮಾಲೀಕರುಗಳಿಗೆ, ಯಾವುದು ನಮ್ಮ ವಿ.ಆರ್ ಸಿನಿಮಾ ಮಾಲೀಕರಿಗೆ ಇರ್ಬೋದು, ಎಲ್ಲಾ ಥಿಯೇಟರ್ ಮಾಲೀಕರಿಗೂನು ಸಪೋರ್ಟ್ ಮಾಡ್ಲಿ ಅಂತ ನಾನು ನಮ್ಮ ಈ ಕರ್ನಾಟಕ ಜನತೆ ಪರವಾಗಿ ನಾನು ಕೇಳ್ಕೊಂತಾ ಇದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಶುಕ್ರವಾರ ರಿಲೀಸ್ ಆಯ್ತು ಸಿನಿಮಾ. ಹ್ಮ್. ಶುಕ್ರವಾರದಿಂದ ಇವತ್ತು ಸಂಡೇ. ಎಷ್ಟು ಕಲೆಕ್ಷನ್ ಮಾಡಿ ಸರ್ ಅಂದಾಜು ನಿಮ್ಮ ಥಿಯೇಟರ್ ಅಲ್ಲಿ? ಕಲೆಕ್ಷನ್ 11 ಲ್ಯಾಕ್ಸ್ ವರೆಗೂ ಆಗಿದೆ ಕಲೆಕ್ಷನ್. ಅದ್ರ ಜೊತೆಗೆ ಇವತ್ತು ಯುವರಾಜ್ ಅವ್ರು ಬರ್ಬೇಕಾಗಿತ್ತು. ಹೇಳಿದ್ರು 7:00 ಅಷ್ಟರಲ್ಲಿ ಟ್ರೈ ಮಾಡ್ತೀನಿ ಅಂತ. ಅವ್ರು ಮಂಡ್ಯದಲ್ಲಿ ಏನೋ ಸ್ವಲ್ಪ ಬಿಸಿ ಇದ್ದಾರೆ. ಹಾಗಾಗಿ ಬರಕ್ಕಾಗಿಲ್ಲ. ಈಗ ನಾನು ನೆಕ್ಸ್ಟ್ ವೀಕಲ್ಲಿ ವೆಡ್ನೆಸ್ಡೇ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರೆಸಿ ಅವ್ರಿಗೆ ಒಳ್ಳೆ ಸನ್ಮಾನ ಮಾಡಿ ನನಗೆ ಪರ್ಸನಲ್ ಆಗಿ ಖುಷಿ ಪಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬರ್ತಾರೆ, ಒಟ್ನಲ್ಲಿ ಬಂದೇ ಬರ್ತಾರೆ. ನಮ್ಗೆ ಹೇಳಿದ್ದಾರೆ ಅವ್ರು, ಬರ್ತೀನಿ ನಾನು ನಿಮ್ ಥಿಯೇಟರ್‌ಗೆ ಅಂತ ಹೇಳಿದ್ದಾರೆ. ನಾನು ತುಂಬಾ ಖರ್ಚು ಮಾಡಿ ಎಲ್ಲಾರ್ಗೂನು ಖುಷಿ ಆಗ್ಬೇಕು. ಇಲ್ಲಿ ಲೋಕಲ್ ಅವ್ರಿಗೆ. ಎಲ್ಲಾರು ಮುತ್ತಾ ಇದ್ದಾರೆ. ನಾನು 1,30,00,000 ಖರ್ಚು ಮಾಡಿ ರೆಡಿ ಮಾಡಿದೀನಿ ಅಂದ್ರೆ ನನಗ್ ಖುಷಿ ಇದೆ. ನಿಜ ಇವತ್ತಿಲ್ಲ ನಾಳೆ ನನಗೆ ಒಳ್ಳೆ ಕಲೆಕ್ಷನ್ ಬರುತ್ತೆ ಅಂತ ಖುಷಿ ಇದೆ. ಅಂದ್ರೆ ಯಕ್ಕ ಸಿನಿಮಾ 11,00,000 ಕಲೆಕ್ಷನ್ ಆಯ್ತು ಇದುವರೆಗೂ ಅಂತ ನಿಮ್ಮ ಥಿಯೇಟರ್ ಅಲ್ಲಿ. ಭರ್ಜರಿ ಓಪನಿಂಗ್ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂಥ ಓಪನಿಂಗ್ ಒಂದು ಸ್ಟಾರ್ ಹೀರೋಗಳಿಗೆ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಯುವರಾಜ್ ಅವ್ರದ್ದು ಎರಡನೇ ಸಿನಿಮಾಗೆ ಇಂಥದ್ದೊಂದು ಕಲೆಕ್ಷನ್ ನೀವು ನಿರೀಕ್ಷೆ ಮಾಡಿದ್ರ ಥಿಯೇಟರ್ ಅವರು ಏನು ಅಂತ? ನಾನು ನಿಜವಾಗ್ಲೂ ಆ ತರ ಎಕ್ಸ್ಪೆಕ್ಟೇಷನ್ ಅಂತೂ ಇರ್ಲಿಲ್ಲ. ದೊಡ್ಡ ನಿರೀಕ್ಷೆ ಅಂತೂ ಇರ್ಲಿಲ್ಲ. ಒಟ್ನಲ್ಲಿ ಇದು ಓಪಿತ್ತು. ಓಪಿತ್ತು. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಅನ್ಕೊಂಡಿದ್ಕಿಂತ ಎಕ್ಸ್ಪೆಕ್ಟೇಷನ್‌ಗಿಂತ ಜಾಸ್ತಿ ಕಲೆಕ್ಷನ್ ಬಂದಿದೆ. ಇಲ್ಲ ತುಂಬಾ ಖುಷಿ ಆಯ್ತು. ಇದು ಈ ಒಬ್ರು ಹೊಸ ಹೀರೋಗಳು ಹುಟ್ಕೊಬೇಕು. ಈಗ ಯುವರಾಜ್ ಇರ್ಬೋದು, ರಾಜ್‌ಕುಮಾರ್ ಫ್ಯಾಮಿಲಿ ಆಗ್ಬೋದು, ಒಂದು ಯಾರು ರಂಗಭೂಮಿಯಿಂದ ಯಾರು ಬಂದಿದ್ದಾರೆ ಅವ್ರಿಗೂನು ಸುಧಾ ಹೊಸ ಹೀರೋಗಳು ಹುಟ್ಕೊಬೇಕು. ಎಲ್ಲಾರ್ಗೂನು ಒಳ್ಳೆ ಸ್ಥಾನ ಸಿಗ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಿರ್ಬೋದು ಈ ಕೂಗು ಅಂದ್ರೆ ಥಿಯೇಟರ್‌ಗೆ ಜನ ಬರ್ತಾ ಇಲ್ಲ ಅಂತ ಹೌದು. ಸಿಂಗಲ್ ಸ್ಕ್ರೀನ್ ಎಲ್ಲ ಮುಚ್ತಾ ಇದ್ದಾರೆ. ಬಟ್ ಈ ಸಂದರ್ಭದಲ್ಲಿ ನೀವು ಸಿಂಗಲ್ ಸ್ಕ್ರೀನ್ ಅನ್ನು ಮತ್ತೆ ಓಪನ್ ಮಾಡಿದಿರಲ್ಲ ಅದು ಒಂಥರ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಖಂಡಿತ ಬೆಂಗಳೂರಲ್ಲಿ ನಾನು ಸಿಂಗಲ್ ಸ್ಕ್ರೀನ್ ಓಪನ್ ಮಾಡಿರೋದು ನಾನೊಬ್ನೇನೆ. ರಿನಿವೇಷನ್ ಮಾಡಿ 1.5 ಕೋಟಿ ಖರ್ಚು ಮಾಡಿ 1,30,00,000 ವರೆಗೂ ಆಗಿದೆ. ಇನ್ನೂ ಖರ್ಚಿದೆ. ಬೆಂಗಳೂರಲ್ಲೇ ನಾವೇನೆ ಮಾಡಿರೋದು. ಎಷ್ಟೋ ಜನ ಮುಚ್ತಾ ಇದಾರೆ. ಎಲ್ಲಾರು ಹೇಳ್ತಾ ಇದಾರೆ, ಇದೇನಿದು ಇವ್ರು ಇಷ್ಟೊಂದು ಕೋಟಿ ಖರ್ಚು ಮಾಡಿ ರಿನಿವೇಷನ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇಲ್ಲ ಬರುತ್ತೆ, ಇವತ್ತಿಲ್ಲ ನಾಳೆ ಕಲೆಕ್ಷನ್ ಬರುತ್ತೆ ಅಂತ ನನಗೆ ಹೋಪ್ ಇದೆ. ಹಂಗಾಗಿ ಮಾಡ್ತಾ ಇದೀನಿ. ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಫಿಲಂ ಬಂದ್ರೆ ಚೆನ್ನಾಗಿದೆ. ಯಾರು ಫಿಲಂಗಳು ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ನಮ್ಮ ಕನ್ನಡದವರು 2 ವರ್ಷ 3 ವರ್ಷಕ್ಕೆ ಒಂದೊಂದು ಫಿಲಂ ಮಾಡ್ತಾರೆ. ಅದು ತುಂಬಾ ಬೇಜಾರಾಗುತ್ತೆ. ಆದ್ರೂನು ನಾವು ಅವ್ರಿಗೆ ಹೇಳೋಕೆ ಆಗಲ್ಲ ಹೀರೋಗಳಿಗೆ. ಅವ್ರವ್ರು ಎಲ್ಲ ಥೈಲ್ಯಾಂಡ್ ಅಲ್ಲಿ ಇದ್ದಾರೆ, ಒಬ್ರು ಯುರೋಪ್ ಅಲ್ಲಿ ಇದ್ದಾರೆ, ಎಲ್ಲೆಲ್ಲೋ ಇರ್ತಾರೆ. ನಾವು ಅವ್ರಿಗೆಲ್ಲ ಕೇಳಕ್ಕಾಗತ್ತಾ? ಆದ್ರೂ ಒಳ್ಳೆ ಫಿಲಂ ಕೊಡ್ಲಿ ಅಂತ ನಾವೊಂದು ಕೇಳ್ಕೊಂತೀವಿ. ಪ್ರೀತಿಯಿಂದ ಕೇಳ್ಕೊಂತೀವಿ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಜನವರಿಯಿಂದ ಇಲ್ಲಿ ತನಕ ಯಾವ ಸಿನಿಮಾಗೂ ಅಷ್ಟೊಂದು ರೀಚ್ ಆಗ್ಲಿಲ್ಲ.
ಬಟ್ ಈಗ ಎಕ್ಕ ನೋಡಿದಾಗ ಹೌಸ್‌ಫುಲ್ ಆದಾಗ ಓ ಜನರು ಥಿಯೇಟರ್ ಕಡೆ ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರ ಥಿಯೇಟರ್ ಮಾಲೀಕರಿಗೆ ಒಂದು ಖುಷಿ ಅನ್ಸುತ್ತೆ. ಬಟ್ ಇದೊಂದು ಮುಂದಿನ ದಿನಗಳಲ್ಲಿ ಇನ್ನೂ ಕಂಟಿನ್ಯೂ ಆಗತ್ತಾ ಅನ್ನುವಂಥ ಭರವಸೆ ನಿಮ್ಗೆ ಇದೆಯಾ ಏನು? ಸರ್ ಭರವಸೆ ಇದೆ. ನಾವು ಡೆವಿಲ್‌ವರೆಗೂ ನೋಡ್ತೀವಿ. ಮತ್ತೆ ನಾವೊಂದು ಕಾಂತಾರ ನೋಡ್ತೀವಿ. ಮತ್ತೆ ಅದ್ ಬಿಟ್ರೆ ಕೂಲಿ ನೋಡ್ತೀವಿ. ಇವೆಲ್ಲ ನೋಡ್ತೀವಿ. ಮತ್ತೆ ಟ್ಯಾಪ್ 6 ಅಂತ ಫಿಲಮ್ ಅದ್ ನೋಡ್ತೀವಿ. ಹಂಗೂ ಆಗಿಲ್ಲ ಅಂದ್ರೆ ನಾವು ಬೇರೆ ಆಪ್ಷನ್ ಇಲ್ಲ. ನಾವು ಇವ್ರನ್ನ ನಂಬ್ಕೊಂಡು ನಾವು ಥಿಯೇಟರ್‌ಗಳು ಓಪನ್ ಮಾಡಿದೀವಿ. ಆ ತರ ಏನೂ ಆಗ್ಲಿಲ್ಲ ಅಂದ್ರೆ ಥಿಯೇಟರ್ ಕ್ಲೋಸ್ ಮಾಡ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀವಿ ಅನ್ಕೊಂಡಿದೀವಿ ಅಷ್ಟೇ. ಯಾಕೆಂದ್ರೆ ತುಂಬಾ ತೊಂದ್ರೆ ಅನುಭವಿಸ್ತಾ ಇದೀವಿ. ಆದ್ರೂ ಇರೋದ್ರಲ್ಲಿ ಇದು ಒಂದು ಎಕ್ಕ ಫಿಲಮ್ ತುಂಬಾನೇ ಒಂದು ಖುಷಿ ಕೊಟ್ಟಿದೆ ನಮ್ಗೆ. ಕಲೆಕ್ಷನ್ ಬರ್ತಾ ಇದ್ರೆ ಥಿಯೇಟರ್ ನಂತೂ ನಡೆಸ್ಬೋದು. ಬಟ್ ಏನು ಕಲೆಕ್ಷನ್ ಇಲ್ಲ ಅಂದಾಗ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ ಸಿಂಗಲ್ ಸ್ಕ್ರೀನ್ ಎಲ್ಲ ನಡೆಸೋದು. ಆ ಕಾರಣದಿಂದ ಎಲ್ಲರೂ ಸಿಂಗಲ್ ಸ್ಕ್ರೀನ್ ಕ್ಲೋಸ್ ಮಾಡಿರುವಂಥದ್ದು ವಿಚಾರ ನಿಮ್ಗೆ ತಿಳಿದಿರುತ್ತೆ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ 100% ನಾನು ನೋಡಿ 2 ಟೋಟಲ್ 3 ಥಿಯೇಟರ್ ನಡೆಸ್ತಾ ಇದೀವಿ ನಾವು. ಓಕೆ. ಅದ್ರಲ್ಲಿ ಚಂದ್ರೋದಯ ಥಿಯೇಟರ್ ಇರ್ಬೋದು, ಈಶ್ವರಿ ಥಿಯೇಟರ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಕ್ಲೋಸ್ ಆಗಿದೆ. ಇದು ವಿ.ಆರ್ ಸಿನಿಮಾ ನಮ್ದು ನಾವು ನಡೆಸ್ತಾ ಇದೀವಿ. ಇದು ಫಿಲಮ್‌ಗಳು ಇಲ್ದಿರೋದಕ್ಕೋಸ್ಕರ ಈ ತೊಂದ್ರೆ ಹೊರತು ಏನಿಲ್ಲ. ಈಗ ನೋಡಿ ಇದು ಪ್ರಾಪರ್ಟಿ ವ್ಯಾಲ್ಯೂ ಬಂದು 15 ಕೋಟಿ ಪ್ರಾಪರ್ಟಿ ವ್ಯಾಲ್ಯೂ ಇದೆ. ನಮ್ಗೇನು ವರ್ಕೌಟ್ ಆಗಲ್ಲ. ಆದ್ರೂನು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಬಿಸ್ನೆಸ್ ಮಾಡ್ತಾ ಇದೀವಿ. ಇದು ಜನಗಳು ಬರ್ತಾರೆ. ಜನಗಳ ಬಗ್ಗೆ ಏನು ತೊಂದ್ರೆ ಇಲ್ಲ. ಹೀರೋಗಳ್ದೇ ತೊಂದ್ರೆ ಇಲ್ಲಿ. ನಾವು ಹೀರೋಗಳು ಒಂದ್ ಫಿಲಮ್ ಹಿಟ್ ಆದ್ರೆ ಅವ್ರು ಇನ್ನೊಂದ್ ವರ್ಷ ಫಿಲಮ್ ಮಾಡಲ್ಲ. ಎಲ್ಲಾರು ಭರ್ಜರಿ ಬ್ಯಾಚುಲರ್ಸ್‌ಗೆ ಹೋಗ್ತಾರೆ. ಮತ್ತೆ ಬಿಗ್ ಬಾಸ್‌ಗೆ ಹೋಗ್ತಾರೆ. ಬೇರೆ ಈ ತರ ಎಲ್ಲ ಸರಿಗಮಪ ಈ ತರಾನೇ ಟೈಮ್ ಪಾಸ್ ಮಾಡ್ಕೊಂಡಿದ್ದಾರೆ. ಅವ್ರುಗಳು ಹೀರೋಗಳು ಒಳ್ಳೊಳ್ಳೆ ಫಿಲಮ್‌ಗಳು ಬಂದ್ರೆ 100% ನಮ್ಗೆ ಸಿಂಗಲ್ ಸ್ಕ್ರೀನು, ಮಲ್ಟಿಪ್ಲೆಕ್ಸ್ ಅಂತಲ್ಲ ಎಲ್ಲದಕ್ಕೂನು ಆಪ್ಷನ್ ಇದೆ. ಒಳ್ಳೆ ಚಾನ್ಸ್ ಇದೆ. ಅವ್ರಿಗೂ ಚಾನ್ಸ್ ಇದೆ. ಅವ್ರುಗಳು ಮಾಡಿಲ್ಲ ಅಂದ್ರೆ ನಾವು ಕ್ಲೋಸ್ ಮಾಡ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ. ವ್ಯಾಲ್ಯೂಯಬಲ್ ಪ್ರಾಪರ್ಟಿ ನಾವು ಥಿಯೇಟರ್ ನಡೆಸ್ಕೊಂಡು ಜನನೇ ಬಂದಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಡ್ಬೇಕು? ಲೇಬರ್ಸ್‌ಗೆ ಇವತ್ತು 2,40,000 ರೂಪೀಸ್ ಪರ್ ರೆಂಟ್ ಕೊಡ್ತೀನಿ ಮಂತ್ಲಿ ನಾನು. ಕರೆಂಟ್ ಬಿಲ್ಲು 50 ಇಂದ 60,000 ರೂಪೀಸ್ ಬರುತ್ತೆ. ರೇಟ್ ಜಾಸ್ತಿ ಮಾಡಿದ್ದಾರೆ ಕರೆಂಟ್ ಬಿಲ್. ಗವರ್ನಮೆಂಟ್ ಅವ್ರು ಫ್ರೀ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮ್ಗೆಲ್ಲ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ. ನಾವ್ ಹೆಂಗ್ ನಡೆಸ್ಬೇಕು ಥಿಯೇಟರ್‌ನ? ಎಲ್ಲಾನು ಜಾಸ್ತಿ ಇದೆ. ಆದ್ರೆ ನಾವು ಲೇಬರ್ಸು ಎಲ್ಲಾನು ಮೇಂಟೈನ್ ಮಾಡಿ ಲೇಬರ್ಸ್ ಇಂದ್ರೇನೆ ನಾವು. ಲೇಬರ್ಸ್‌ಗೆ ಸಂಬಳ ಕೊಡ್ಬೇಕು, ಕರೆಂಟ್ ಬಿಲ್ ಕಟ್ಬೇಕು. ಈ ತರ ಇದ್ದಾಗ ನಾವು ಹೆಂಗೆ ನಾವು ಈ ಥಿಯೇಟರ್ ರನ್ ಮಾಡ್ಬೇಕು? ಒಳ್ಳೆ ಫಿಲಮ್ ಬಂದ್ರೆ ಥಿಯೇಟರ್ ರನ್ ಮಾಡ್ಬೋದು 100%. ಮಾತಾಡಿದ್ರಿ ಹೀರೋಗಳೆಲ್ಲ ರಿಯಾಲಿಟಿ ಶೋಗಳು ಕಾರಣದಿಂದ ಜನರು ಅವ್ರನ್ನ ಟಿವಿಯಲ್ಲೇ ನೋಡಕ್ ಇಷ್ಟಪಡ್ತಾರೆ. ಥಿಯೇಟರ್‌ಗೆ ಯಾರು ಬರ್ತಾ ಇಲ್ಲ. ಈ ಮಾತನ್ನ ನೀವು ನಿಜ ಅಂತ ಒಪ್ಕೋತೀರಾ ಏನಂತ 100% ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್ ಇದು 100ಗೆ 1% ಎಕ್ಸ್ಟ್ರಾನೇ ಹೇಳ್ಬೋದು. 100ಗೆ 100 1% ಎಲ್ಲ ರಿಯಾಲಿಟಿ ಶೋ. ನಮ್ಮ ಸರಿಗಮಪ ಇರ್ಬೋದು, ಇದು ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ಇರ್ಬೋದು, ಮತ್ತೆ ಯಾವ್ದಿದೆ ಎಲ್ಲಾನು ಒಂದಲ್ಲ ಒಂದು 5, 6 ತರ ಇರ್ಬೋದು. ಎಲ್ಲಾರು ಅದ್ರಲ್ಲೇ ಮೇನ್ ಫಸ್ಟ್ ಪ್ರಾಮುಖ್ಯತೆ ಅದ್ರಕ್ಕೆ ಕೊಡ್ತಾ ಇದಾರೆ. ಎಲ್ಲಾರು ಜನ ಅದ್ರಲ್ಲೇ ನೋಡ್ತಾರಲ್ಲ ಇನ್ನೇನ್ ಆಕ್ಟಿಂಗ್ ಇದೆ, ಇದೇ ಆಕ್ಟಿಂಗ್ ಅಲ್ಲೂ ಮಾಡ್ತಾರೆ ಅಂತ. ಹೀರೋಗಳ್ದೇ ಪ್ರಾಬ್ಲಮ್ ಇಲ್ಲಿ. ಏನಂದ್ರೆ ಅವ್ರ ಹೀರೋಗಳು ಇವತ್ತು ಅಭಿಮಾನಿಗಳು ಎಷ್ಟು ಜನ ಅವ್ರನ್ನ ಪ್ರೀತಿಸ್ತಾರೆ. ಆದ್ರೆ ಇವ್ರು ಯಾರಿಗೂ ಅಭಿಮಾನಿಗಳಿಗೆ ಎಲ್ಲಾರುನು ಸುದಾ ಸರಿಗಮಪಲಿ ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ಇರ್ಬೋದು, ಡ್ಯಾನ್ಸ್ ರಾಜ, ಡ್ಯಾನ್ಸ್ ಕರ್ನಾಟಕ ಅಂತ ಇರ್ಬೋದು. ಎಲ್ಲ ಇದ್ರಲ್ಲೇನೆ ಅವ್ರು ಕಾಲ ಕಳ್ಕೊಂಡು ಹೋಗ್ತಾರೆ. ಅದ್ರಲ್ಲೂ ಅವ್ರಿಗೆ ದುಡ್ಡು ಸಿಗುತ್ತೆ. ಫಿಲಮ್ ಮಾಡ್ರು ದುಡ್ಡು ಸಿಗುತ್ತೆ. ಇನ್ಯಾಕ್ ಬೇಕು ಅಂದ್ಬಿಟ್ಟು ಈ ತರ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಫಿಲಮ್‌ಗಳು ಎಲ್ಲಿ ತೆಗಿಯಕ್ ಅವ್ರಿಗೆ ಸಾಧ್ಯ? ಮತ್ತೆ ಥಿಯೇಟರ್‌ಗೆ ಜನ ಎಲ್ಲಿಂದ ಬರ್ತಾರೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೀರೋಗಳು ಫಿಲಮ್ ತೆಗೀರಿ. ವರ್ಷಕ್ಕೆ ಒಂದೊಂದು ಫಿಲಮ್ ತೆಗೀರಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದಲ್ಲಿ ಇರೋ ಫಿಲಮ್‌ಗಳೇ 5, 6 ಜನ ಓನರ್ಸ್ ಇದಾರೆ ಅಷ್ಟೇ. ಅಲ್ಲ 5, 6 ಜನ ಹೀರೋಗಳಿದ್ದಾರೆ. ಅವ್ರುಗಳೇ ಫಿಲಮ್ ತೆಗ್ದಿಲ್ಲ ಅಂದ್ರೆ ನಾವು ಥಿಯೇಟರ್ ಮಾಲೀಕರು ಎಲ್ಲಿಗೋಗ್ಬೇಕು? ನಮ್ಮ ಪರಿಸ್ಥಿತಿ ಯಾರಿಗ್ ಹೇಳ್ಬೇಕು? ಬಟ್ ಆದ್ರೂ ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಗ್ತಾ ಇದೆ. ದಯವಿಟ್ಟು ಎಲ್ಲಾರುನು ಥಿಯೇಟರ್‌ಗೆ ಬಂದು ಫಿಲಮ್ ನೋಡಿ ದಯವಿಟ್ಟು. ಒಳ್ಳೆ ಫಿಲಮ್ ಇದೆ. ಆ ಸ್ಕ್ರೀನು ನೀವು ಓ.ಟಿ.ಟಿ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ವೈಫೈಯಲ್ಲಿ ಮನೇಲಿ ನೋಡ್ಕೊಳ್ಳೋದಿರ್ಬೋದು. ಎಲ್ಲಾರು ಥಿಯೇಟರ್‌ಗೆ ಬಂದ್ ನೋಡಿ. ಎಲ್ಲಾರು ಮಾಲೀಕರುಗಳು ತುಂಬಾ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿನ ತಗೊಂಬರೋ ತರ ಆಗಿದೆ. ಓ.ಟಿ.ಟಿ ಇರ್ಬೋದು, ಎಲ್ಲ ಇರ್ಬೋದು. ಆದ್ರೂ ಸುಧಾ ನೀವು ದಯವಿಟ್ಟುನು ಥಿಯೇಟರ್‌ಗೆ ಬಂದು ಫಿಲಮ್ ನೋಡಿ. ತುಂಬಾ ಕಷ್ಟಪಟ್ಟು ಅವ್ರು ಮಾಡಿರ್ತಾರೆ. ನಮ್ದೇನ್ ತೊಂದ್ರೆ ಇಲ್ಲ. ಇವತ್ತಿಲ್ಲ ನಾಳೆ ಕ್ಲೋಸ್ ಮಾಡ್ಕೊಂಡೋದ್ರು ಯಾವತ್ತಿದ್ರು ನಮ್ಗೆ ಕೋಟಿ ಕೋಟಿ ದುಡ್ಡಿದೆ ದುಡ್ಡಿದೆ. ಥಿಯೇಟರಲ್ಲಾಗ್ಲಿ, ಲ್ಯಾಂಡಲ್ಲಾಗ್ಲಿ ನಮ್ಮ ಹತ್ರ. ದುಡ್ಡಿದ್ರೇನೆ ಅವ್ನ ನಡ್ಸಕ್ ಸಾಧ್ಯ. ನಮ್ಮ ಹತ್ರ ದುಡ್ಡಿದೆ. ದುಡ್ಡಿಲ್ಲ ಅಂತಲ್ಲ. ಕ್ಲೋಸ್ ಮಾಡಿದ್ರೆ ಬೇರೆ ಬಿಸ್ನೆಸ್ ಮಾಡ್ತೀವಿ ಅಷ್ಟೇ. ಏನ್ ತೊಂದ್ರೆ ಇಲ್ಲ. ಆದ್ರೆ ಹೀರೋಗಳು ಈ ತರ ಪರಿಸ್ಥಿತಿನ ಅವ್ರಿಗೂನು ಕಷ್ಟ ಆಗುತ್ತೆ. ನಾಳೆ ದಿವಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬರೀ ಸರಿಗಮಪಲೆ, ಬರೀ ಡ್ಯಾನ್ಸ ರಾಜ ಡ್ಯಾನ್ಸು. ಆಮೇಲೆ ಒಂದು ಶೋ ಅದು ಯಾವತ್ತೂ ತೃಪ್ತಿ ಸಿಗಲ್ಲ. ಒಂದು ಆಕ್ಟಿಂಗ್ ಮಾಡಿ ಫಿಲಮ್ ಮಾಡಿದ್ರೆ ತೃಪ್ತಿ ಸಿಗುತ್ತೆ ಅಂತ ನಮ್ಮೊಂದು ಮಾಲೀಕರಾಗಿ ಒಂದು ಅಭಿಪ್ರಾಯ. ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಎಲ್ಲಾರ್ಗೂನು ಒಂದು ಪ್ರೀತಿಯಿಂದ ಒಂದು ಹೇಳ್ತೀನಿ. ಒಂದು ಒಳ್ಳೆ ಸ್ಕ್ರೀನು ನಮ್ದು. ಒಳ್ಳೆ ತುಂಬಾ ಖರ್ಚು ಮಾಡಿ ಒಂದು ಒಳ್ಳೆ ಮಲ್ಟಿಪ್ಲೆಕ್ಸ್ ಲೆವೆಲ್‌ಗಿಂತೂ ಚೆನ್ನಾಗಿ ರೆಡಿ ಮಾಡ್ಸಿದೀನಿ. ಕ್ಯಾಂಟೀನಲ್ಲಿ ಮಲ್ಟಿಪ್ಲೆಕ್ಸ್ ತರ ರೇಟ್ ನಮ್ ಕ್ಯಾಂಟೀನ್ ಐಟಮ್ ಇಟ್ಟಿಲ್ಲ.
ತುಂಬ ರೀಸನಬಲ್ ರೇಟ್ ಇದೆ. 30 ರುಪೀಸ್, 40 ರುಪೀಸ್, 50 ರುಪೀಸ್ ಇದೆ. ಅಲ್ಲಿಗಿಂತೂ ಕ್ವಾಲಿಟಿ ಇದೆ. ಬಟ್ ಇಷ್ಟೆಲ್ಲ ನಾವು ರಿನಿವೇಷನ್ ಮಾಡಿದ್ದೀವಿ ಅಂದರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಅಭಿಮಾನಿಗಳೆಲ್ಲರೂ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ. ಆ ಸ್ಕ್ರೀನ್ ಬಂದ್ಬಿಟ್ಟು ನಮ್ಮದು ಬಂದು 42/45 ಬರುತ್ತೆ. 42/45 ಸ್ಕ್ರೀನ್ ನೋಡೋದಕ್ಕೂ ಫೋನಲ್ಲಿ ಸ್ಕ್ರೀನಲ್ಲಿ ನೋಡೋದಕ್ಕೂ OTT ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀನಿ. ಅದು ಖುಷಿ ಆಗುತ್ತೆ ಬಂದರೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.